ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಸಮಸ್ತ ಜೀವರಾಶಿಯನ್ನು ತನ್ನಂತೆ ಬಗೆಯಬೇಕು. ಅಂದರೆ ಎಲ್ಲ ಜೀವರಾಶಿಗಳಲ್ಲೂ ದೇಹ ಬೇರೆ ಬೇರೆ ಆಗಿದ್ರೂ ಕೂಡ ಎಲ್ಲದರಲ್ಲೂ ಇರ್ತಕ್ಕಂಥ ಚೈತನ್ಯ ಪರಬ್ರಹ್ಮ ಸ್ವರೂಪಿಯಾದ ಪರಮಾತ್ಮನು ಒಬ್ಬನೇ ಆಗಿರ್ತಾನೆ. ಆ ಮಹಾಚೈತನ್ಯ ಒಂದೇ ಆಗಿರ್ತದೆ ಅನ್ನುವ ಸತ್ಯವನ್ನು ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ತಿಳಿಸ್ಕೊಡ್ತಾ ಇದ್ದ. ಹಾಗೆ ತಿಳಿದುಕೊಂಡವನು ನಿಜವಾದ ಜ್ಞಾನಿಯಾಗಿರ್ತಾನೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದ. ಶ್ರೀಕೃಷ್ಣನು ಹೀಗೆಂದನು: ಸೂರ್ಯಬಿಂಬವು ನೀರಿನಲ್ಲಿ ತೋರುತ್ತಿದ್ದರೂ ನೀರಿನಲ್ಲಿ ಅಲಿಪ್ತವಾಗಿರುವಂತೆ. ಅಂದರೆ ಸೂರ್ಯಬಿಂಬ ನೀರಿನಲ್ಲಿ ತೋರಿಸ್ತಾ ಇರ್ತದೆ, ಆದರೆ ಅದು ನೀರಿಗೆ ಅಂಟಿಕೊಂಡಿರೋದಿಲ್ಲ. ನೀರಿನ ಅಲೆಗಳ ಅಲುಗಾಟದಿಂದಾಗಿ ಮೇಲ್ಗಡೆ ಸೂರ್ಯಬಿಂಬಕ್ಕೆ ಇಲ್ಲಿ ನೀರಿನಲ್ಲಿ ಕಾಣ್ತಕ್ಕಂಥ ಬಿಂಬ ಅಲುಗಾಡದಂತೆ ಕಾಣ್ತಾ ಇರ್ತದೆ, ಆದರೆ ಸೂರ್ಯನಿಗೆ ಯಾವ ಅಲುಗಾಟವೂ ಇರೋದಿಲ್ಲ. ಆ ರೀತಿಯಲ್ಲಿ ಪರಮಾತ್ಮನು ದೇಹದಲ್ಲಿದ್ದರೂ ಅಲಿಪ್ತನಾಗಿರುವನು. ನೀರಿನಲ್ಲಿ ಬಿಂಬ ಕಾಣ್ತಾ ಇರೋದು ಹೇಗೆ ನೀರಿನ ಬಿಂಬದಲ್ಲಿ ಇರ್ತದೋ, ಈ ದೇಹದಲ್ಲಿರುವ ಪರಮಾತ್ಮನು ಕೂಡ ಅಲಿಪ್ತವಾಗಿರ್ತಾನೆ. ಆದರೆ ಜೀವಾತ್ಮ ಭಾವ ದೆಸೆಯಿಂದ ಸುಖ ದುಃಖಗಳಿಗೆ ಒಳಗಾಗಿದ್ದಾನೆ ಅಂತ ಕಾಣಬರೋದು ಯಾವುದರ ದೆಸೆಯಿಂದ? ದೇಹ ಮನಸ್ಸು ಇಂದ್ರಿಯಗಳ ಚಟುವಟಿಕೆಗಳಿಂದಾಗಿ ಪರಮಾತ್ಮನು ಜೀವಾತ್ಮನಾಗಿ ಸುಖ ದುಃಖಗಳನ್ನ ಅನುಭವಿಸ್ತಾ ಇದ್ದಾನೆ ಅನ್ನುವಂತೆ ತೋರಿ ಬರ್ತಾ ಇದೆ. ಆದರೆ ಅಲಿಪ್ತನಾಗಿರುವ ಸೂರ್ಯನಂತೆ ಪರಮಾತ್ಮನು ಕೂಡ ಇಲ್ಲಿ ಅಲಿಪ್ತನಾಗಿರ್ತಾನೆ. ದೇಹದಲ್ಲಿದ್ದರೂ ಕೂಡ ಅಲಿಪ್ತನಾಗಿದ್ದಾನೆ. ಅವನಿಗೆ ಸುಖ ದುಃಖಗಳ ಬಾಧೆಗಳು ಅಂಟೋದಿಲ್ಲ ಅನ್ನೋದನ್ನು ಇಲ್ಲಿ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಹೇಗೆಂದರೆ ನೀರಿನ ಉತ್ಪತ್ತಿಗೆ ಪೂರ್ವದಲ್ಲಿದ್ದ ಸೂರ್ಯನೇ ನೀರಿನಲ್ಲಿಯೂ ಕಾಣುತ್ತಾ ನೀರು ಬತ್ತಿದರೂ ತಾನು ಬತ್ತದೆ ಸಮರೂಪನಾಗಿರುವಂತೆ. ಅಥವಾ ಪ್ರತಿಬಿಂಬವನ್ನು ನೋಡಿ ಜನರು ಕನ್ನಡಿಯಲ್ಲಿ ಮುಖವಿದೆ ಎನ್ನುವಂತೆ ದೇಹದ ಕ್ರಿಯಾದಿಗಳನ್ನು ನೋಡಿ ಆತ್ಮನಿಗೂ ಸಹ ಶರೀರದಲ್ಲಿ ಸಂಬಂಧವಿರುವುದೆಂದು ತಿಳಿಯುವರು. ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಲ್ವಾ? ಈಗ ಕೆರೆಯಲ್ಲಿ ನೀರಿದ್ದಾಗ ಸೂರ್ಯನ ಬಿಂಬ ಕಾಣಿಸ್ತದೆ. ಆ ನೀರಿನ ಅಲುಗಾಟದಿಂದ ಸೂರ್ಯ ಬಿಂಬವು ಕೂಡ ಅಲುಗಾಡುವಂತೆ ಕಾಣ್ತಾ ಇರ್ತದೆ. ಕೆರೆಯ ನೀರು ಬತ್ತಿ ಹೋದ್ರೂ ಸೂರ್ಯನಿರ್ತಾನೆ, ಆದರೆ ಕೆರೆ ನೀರಿರೋದಿಲ್ಲ. ಇಲ್ಲಿಯೂ ಕೂಡ ಶರೀರ ನಶಿಸಿ ಹೋದ್ರೂ ಕೂಡ ಪರಮಾತ್ಮನಿರ್ತಾನೆ, ಶರೀರ ಇರೋದಿಲ್ಲ. ಅರ್ಥ ಆಗ್ತಾ ಇದೆ ಅಲ್ವಾ? ಕೆರೆ ನೀರು ಬತ್ತಿ ಹೋದಂತೆ ಶರೀರ ನಶಿಸಿ ಹೋದ್ರು, ಎಷ್ಟು ಶರೀರಗಳು ನಶಿಸಿ ಹೋದ್ರು ಪರಮಾತ್ಮನು ತಾನಿದ್ದೇ ಇರ್ತಾನೆ ಸೂರ್ಯನಿರುವಂತೆ. ಆದರೆ ನಮ್ಮಗಳ ಅಭಿಪ್ರಾಯ ಏನಾಗಿರ್ತದೆ ಅಂದರೆ ಪರಮಾತ್ಮನು ಜೀವಾತ್ಮನು ಸತ್ತು ಹೋದನು, ಪರಮಾತ್ಮನು ಬೇರೆ ಇದ್ದಾನೆ, ಜೀವಾತ್ಮನು ಸತ್ತು ಹೋದನು. ಇಲ್ಲಿ ಪರಮಾತ್ಮ ಜೀವಾತ್ಮ ಇಬ್ಬರು ಒಂದೇ ಅನ್ನೋದಕ್ಕೆ ಇಲ್ಲಿ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಜೀವಾತ್ಮನ ಅನ್ನಿಸ್ಕೊಂಡಿರ್ತಕ್ಕಂಥ ಪರಮಾತ್ಮನಿಗೆ ಸಾವಿಲ್ಲ. ಅವನು ಕೆರೆ ನೀರು ಬತ್ತಿ ಹೋದ್ರು ಸೂರ್ಯನು ಸ್ಥಿರವಾಗಿರುವಂತೆ ಪರಮಾತ್ಮನು ಯಾವಾಗಲೂ ಅಲಿಪ್ತನಾಗಿರ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ನಮ್ಮಗಳ ಅಜ್ಞಾನದ ದೆಸೆಯಿಂದ ನಾವೇನು ಅಂದ್ಕೊಳ್ತೀವಿ, ಯಾವಾಗಲೂ ಇರ್ತಕ್ಕಂಥ ಕನ್ನಡಿಯಲ್ಲಿ ಮುಖ ಕಾಣಿಸ್ತದೆ. ಕನ್ನಡಿಯಲ್ಲಿ ಮುಖ ಕಾಣಿಸ್ತಾ ಇದೆ ಅಂದರೆ ಹೌದು, ಕನ್ನಡಿ ಇರುವುದೇ ಪ್ರತಿಬಿಂಬವನ್ನು ಪ್ರತಿಫಲಿಸೋದಕ್ಕೆ. ನಾವು ಮುಖ ನೋಡ್ಬಿಟ್ಟು ಕನ್ನಡಿಯಲ್ಲಿ ಮುಖ ಕಾಣಿಸ್ತಾ ಇದೆ ಅಂದರೆ ಕನ್ನಡಿ ಒಳಗೆ ಯಾವ ಮುಖ ಇತ್ತು? ಈ ಮುಖವೇ ಕನ್ನಡಿಯಲ್ಲಿ ಪ್ರತಿಫಲನವಾಗಿ ಕಾಣ್ತಾ ಇದೆ. ಹೀಗೆ ಪರಮಾತ್ಮನು ದೇಹದೊಳಗೆ ಚೈತನ್ಯ ಸ್ವರೂಪಿಯಾಗಿರ್ತಾನೆ ಹೊರತು ಪರಮಾತ್ಮನು ದೇಹಕ್ಕೆ ಅಂಟಿಕೊಂಡಿರೋದಿಲ್ಲ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ದೇಹಾದಿ ಕ್ರಿಯಾದಿಗಳನ್ನು ನೋಡಿ ಆತ್ಮನಿಗೂ ಸಹ ಶರೀರದಲ್ಲಿ ಸಂಬಂಧ ಇದೆ ಅಂತ ನಾವು ತಿಳ್ಕೊಳ್ತೀವಿ. ಹೀಗೆ ಹೇಳುವುದೇ ನಿರರ್ಥಕವು. ಇದಕ್ಕೆ ಯಾವ ಅರ್ಥವೂ ಇರೋದಿಲ್ಲ. ಬೀಸುವ ಗಾಳಿಯನ್ನು ಎಂದಾದರೂ ವಸ್ತ್ರದಿಂದ ಗಂಟು ಹಾಕಲು ಸಾಧ್ಯವಾಗಬಹುದೇ? ಗಾಳಿಯನ್ನು ಬಟ್ಟೆಯಿಂದ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತಾ? ಹರಳೆಯಿಂದ ಉರಿಯುವ ಬೆಂಕಿಯನ್ನು ಕಟ್ಟುವಂತಹ ಶಕ್ತರಾದವರು ಈ ಲೋಕದಲ್ಲಿ ಇರುವರೇ? ಕಲ್ಲಿನಲ್ಲಿ ಆಕಾಶವನ್ನು ಸೇರಿಸಲಾಗುವುದೇ? ಅಥವಾ ಒಬ್ಬನು ಪೂರ್ವ ದಿಕ್ಕಿಗೂ ಮತ್ತೊಬ್ಬನು ಪಶ್ಚಿಮ ದಿಕ್ಕಿಗೂ ಪ್ರಯಾಣ ಮಾಡುತ್ತಿದ್ದರೆ ಅವರಿಬ್ಬರಿಗೂ ಎಂದಿಗಾದರೂ ಪರಸ್ಪರ ಸನ್ಮುಖತ್ವ ಉಂಟಾಗುವುದೇ? ವಿರುದ್ಧ ದಿಕ್ಕಿನಲ್ಲಿ ನಡ್ಕೊಂಡು ಹೋಗೋರು ಎಂದಿಗಾದರೂ ಒಂದು ಕಡೆ ಸೇರ್ತಾರೆ ಅಂದರೆ ಇಲ್ಲ. ಅಲ್ಲಿ ಸ್ವಲ್ಪ ಓರೆ ಕೋರೆ ಅಂದರೆ ಸ್ವಲ್ಪ ತಿರುವು ಇತ್ತು ಅಂದರೆ ಆ ದೊಡ್ಡ ರೌಂಡ್ ಹೊಡ್ಕೊಂಡು ಬಂದು ಸೇರ್ತಾರೆ. ಅಷ್ಟು ಬಿಟ್ಟರೆ ಈ ವಿರುದ್ಧ ದಿಕ್ಕಿಗೆ ಹೋಗುವವರು ಅವನು ಆ ಕಡೆ ಹೋಗ್ತಾನೆ, ಇವನು ಈ ಕಡೆ ಹೋಗ್ತಾನೆ, ಅವರು ಹೋಗ್ತಾನೆ ಇರ್ತಾರೆ ಹೊರತು ಇಬ್ಬರು ಒಂದಾಗಿ ಸೇರುವುದಿಲ್ಲ. ಹೇಗೋ ಅದೇ ರೀತಿಯಲ್ಲಿ ಹಗಲು ರಾತ್ರಿಗಳು
ಬೆಳಕು ಕತ್ತಲುಗಳು ಜೀವಿತ ಮರಣಗಳಿಗೂ ಇರುವಷ್ಟೇ ಅಂತರವು ದೇಹ ಆತ್ಮನಿಗೆ ಇರುವುದು. ಈಗ ಹಗಲು ಬಂದ ಮೇಲೆ ರಾತ್ರಿ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಬೆಳಕಿದ್ದ ಜಾಗದಲ್ಲಿ ಕತ್ತಲೆಯನ್ನು ನೋಡ್ತೀನಿ ಅಂತ ಹೇಳೋದು ಕೂಡ ಅದು ಅಸಂಭವ. ಅದೇ ರೀತಿಯಲ್ಲಿ ಬೆಳಕು ಕತ್ತಲೆಗೂ ಜೀವಿತ ಮರಣಗಳಿಗೂ ಇರುವಷ್ಟು ಅಂತರವು ದೇಹ ಆತ್ಮನಿಗಿರುವುದು. ಈಗ ಬದುಕಿದ್ದಾನೆ ಅಂದಮೇಲೆ ಮರಣ ದೂರವೇ ಇರ್ತದೆ. ಮರಣ ಬಂತು ಅಂದರೆ ಜೀವಿತ ಇರೋದಿಲ್ಲ. ಇವೆರಡನ್ನೂ ಒಟ್ಟಿಗೆ ನೋಡ್ತೀನಿ ಅನ್ನೋದು ಸುಳ್ಳಾಗುತ್ತೆ. ಅದೇ ರೀತಿಯಲ್ಲಿ ದೇಹ ಮತ್ತು ಆತ್ಮನ ಸಂಬಂಧ, ದೇಹಕ್ಕೂ ಆತ್ಮನಿಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಹಗಲಿರುಳುಗಳಿಗೂ ಹರಳೆ ಮತ್ತು ಬಂಗಾರಕ್ಕೂ ಸಾಮ್ಯವಿರುವಂತೆಯೇ ದೇಹ ಆತ್ಮನಿಗೂ ಇರುವುದು. ವಿಮರ್ಶಿಸಿದರೆ ಈ ದೇಹವು ಪಂಚಭೂತಗಳ ಸಂಯೋಗದಿಂದಲೂ ಕರ್ಮಪಾಶದಿಂದಲೂ ಬಂಧಿಸಲ್ಪಟ್ಟು ಜನನ ಮರಣವೆಂಬ ಚಕ್ರದಲ್ಲಿ ಸುತ್ತುತ್ತಿರುವುದು. ಪಂಚಭೂತಗಳ ಸಂಯೋಗದಿಂದ ಆದಂಥ ಈ ದೇಹ ಜನನ ಮರಣ ಚಕ್ರದಲ್ಲಿ ಸುತ್ತುವುದಕ್ಕೆ ಕಾರಣ ಯಾವುದು? ಕರ್ಮಪಾಶ. ಕರ್ಮಪಾಶ ಅಂದರೆ ನಾವು ಮಾಡಿರ್ತಕ್ಕಂಥ ಒಳ್ಳೆಯದು ಕೆಟ್ಟದು ಕರ್ಮಗಳು ಏನಿರ್ತಾವಲ್ಲ, ಈ ಕರ್ಮಗಳ ಫಲಾಫಲಗಳಲ್ಲಿರ್ತಾವೆ ನೋಡಿ, ಆ ಕರ್ಮಫಲದ ಪಾಶ ನಮ್ಮನ್ನು ಕರ್ಕೊಂಡು ಬಂದು ಜನನ ಮರಣ ಚಕ್ರದಲ್ಲಿ ಸಿಕ್ಕಿಸೋದು. ಈ ಜನ್ಮಕ್ಕೆ ಇಷ್ಟು ಕರ್ಮಫಲವನ್ನು ಅನುಭವಿಸ್ಬೇಕು ಅಂತ ನಿಯತಿ ಇರ್ತದೆ. ಪ್ರಕೃತಿಯಲ್ಲಿ ಇದೊಂದು ನಿಯತಿ, ಪರಮಾತ್ಮನ ನಿಯತಿ ಇದು. ಈ ಜನ್ಮದಲ್ಲಿ ಒಳ್ಳೆಯದಿಷ್ಟು ಕೆಟ್ಟದಿಷ್ಟು ಅನುಭವಿಸಿ ಆದಮೇಲೆ ಇನ್ನು ನಮ್ಮ ಅಕೌಂಟಲ್ಲಿ ಇರ್ತದಲ್ಲ, ನಮ್ಮ ಖಾತೆಯಲ್ಲಿ ಮಡಗಿರ್ತೀವಲ್ಲ ಸಂಚಿತ ಕರ್ಮ ಫಲಗಳು, ಮುಂದಿನ ಜನ್ಮಕ್ಕೆ ಈಗ ಮಾಡಿದ್ದು ಹೋಗಿ ತಿರ್ಗಾ ಸಂಚಿತದಲ್ಲೇ ಸೇರಿಕೊಳ್ತದೆ. ಈಗ ಅಲ್ಲಿರ್ತಕ್ಕಂಥ ಸಂಚಿತದಲ್ಲಿ ನಾವು ಯಾವ ದೇಹವನ್ನು ಪಡ್ಕೊಳ್ತೀವೋ ಆ ದೇಹಕ್ಕೆ ಎಷ್ಟು ಬೇಕೋ ಕರ್ಮಫಲ, ಒಳ್ಳೆಯದಿಷ್ಟು ಕೆಟ್ಟದಿಷ್ಟು, ಆಯುಷ್ ಪ್ರಮಾಣ ಇಷ್ಟು, ಇದಿಷ್ಟು ನಿಗದಿ ಮಾಡಲ್ಪಡ್ತದೆ. ಇದು ಪ್ರಕೃತಿ ನಿಯಮ. ಇದು ಅದನ್ನು ಹೊತ್ಕೊಂಡು ಮತ್ತೊಂದು ದೇಹವನ್ನು ಪಡ್ಕೊಂಡು ನಾವು ಇಲ್ಲಿ ಜನನವನ್ನು ಹೊಂದುತ್ತೀವಿ. ಆ ಜನನವನ್ನು ಪಡ್ಕೊಂಡಾದ್ಮೇಲೆ ಅಲ್ಲಿ ಆ ಶರೀರಕ್ಕೆ ತಕ್ಕಂತೆ ಆಯಸ್ಸು ಕರ್ಮಫಲಗಳು ಇದಿಷ್ಟು ನಡೀತವೆ. ಅದರ ಜೊತೆಗೆ ಹೊಸದಾಗಿ ಮಾಡ್ತಕ್ಕಂಥವು ಇವು ಜರುಗ್ತವೆ. ಈ ಕರ್ಮಪಾಶದಿಂದ ನಾವು ಬಂಧಿಸಲ್ಪಟ್ಟು ಜನನ ಮರಣವೆಂಬ ಚಕ್ರದಲ್ಲಿ ಸುತ್ತುತ್ತಿರ್ತವೆ. ಯಾರು? ಜೀವರಾಶಿಗಳೆಲ್ಲವೂ ಇದೇ ಥರದಲ್ಲಿ ಸುತ್ತುವುದು. ಕಾಲನಿಗೆ ಆಹಾರವಾದ ಈ ಶರೀರವು ಅಗ್ನಿಯಲ್ಲಿ ಹಾಕಿದ ಬೆಣ್ಣೆಯಂತೆ ಕರಗಿ ಹೋಗುವುದು. ಈ ಶರೀರವು ಕಾಲನಿಗೆ ಆಹಾರವಾದ ಈ ಶರೀರವು, ಕಾಲನಿಗೆ ಆಹಾರ ಅಂದ್ರೇನು? ಈಗ ನಾವು ಒಂದು ತಟ್ಟೆಯಲ್ಲಿ ನಮ್ಗೆ ಯಾವುದೋ ಒಂದು ಭೋಜನವನ್ನು ಬಡಿಸ್ತಾರೆ, ಅದು ನಮಗೆ ಆಹಾರ, ನಾವು ತಿಂತೀವಿ ಅದನ್ನು. ಕಾಲ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಕಾಲ, ಆದರೆ ತನ್ನ ಗತಿಯನ್ನು ಅದು ತೋರಿಸ್ತಾನೆ ಇರ್ತದೆ. ಈ ಕಾಲಕ್ಕೆ ಆಹಾರ ಯಾವುದಪ್ಪ ಅಂದರೆ ಈ ಶರೀರಗಳು. ಯಾಕೆ? ನಿಧಾನವಾಗಿ ಮಗುವಾಗಿ ಜನಿಸಿದಂಥ ಈ ಶರೀರ ಬೆಳೆದು ಯೌವನಕ್ಕೆ ಬಂದು ಮುದಿತನಕ್ಕೆ ಬಂದು ಕೊನೆಗೆ ಏನೂ ಇಲ್ಲದಂತೆ ನಶಿಸಿ ಹೋಗ್ತದಲ್ವ, ಇದು ಕಾಲನಿಗೆ ಆಹಾರ ಅಂತ ಇದನ್ನು ಇಲ್ಲಿ ಕರಿತಾ ಇದ್ದಾರೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಕಾಲನಿಗೆ ಆಹಾರವಾಗಿರ್ತಕ್ಕಂಥ ಈ ಶರೀರ, ಅರ್ಥಾಯ್ತಲ್ಲ? ಕಾಲನಿಗೆ ಆಹಾರವಾದ ಈ ಶರೀರವು ಅಗ್ನಿಯಲ್ಲಿ ಹಾಕಿದ ಬೆಣ್ಣೆಯಂತೆ. ಈಗ ಬೆಂಕಿಯಲ್ಲಿ ಒಂದು ಬೆಣ್ಣೆ ಉಂಡೆಯನ್ನು ಹಾಕಿದರೆ ಅದು ಕರಗಿ ಹೋಗುವಂತೆ ಈ ಶರೀರ ಕೂಡ ಕಾಲವಶವಾಗಿ ಹೋಗುತ್ತೆ, ಏನೂ ಇಲ್ಲದಂಗೆ ಆಗುತ್ತೆ. ಈಗ ನಾವೆಲ್ಲ ಸರ್ವೇ ಸಾಮಾನ್ಯವಾಗಿ ನಾವು ಅನುಭವಕ್ಕೆ ತಂದುಕೊಂಡಿರ್ತೀವಿ, ಎಷ್ಟೋ ಪ್ರಾಣಿಗಳು ಸತ್ತೋಗ್ತವೆ, ಎಷ್ಟೋ ಜನರು ಸತ್ತೋಗ್ತಾರೆ. ಕಾಲಕ್ರಮದಲ್ಲಿ ಆ ಶರೀರಗಳೆಲ್ಲವೂ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತವೆ, ಏನೇನು ಗುರುತು ಸಿಕ್ಕೋದಿಲ್ಲ. ಮತ್ತು ಅದೇ ಶರೀರ ಎತ್ಕೊಂಡು ಯಾರೂ ಬರೋದಿಲ್ಲ, ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅದೇ ಶರೀರ ಎತ್ಕೊಂಡು. ಒಂದು ಸಲ ಹೋಯ್ತು ಅಂದರೆ ಹೋಯ್ತು, ಮುಗೀತದೆ ಅಷ್ಟೇ. ಕಾಲದ ನಿಯತಿಯೇ ಆಗಿರುವುದರಿಂದ ಇಲ್ಲಿ ಬೆಂಕಿಯಲ್ಲಿ ಹಾಕಿದ ಬೆಣ್ಣೆ ಅಂತ ಕರಗಿ ಹೋಗುವುದು. ಒಂದು ಸಲ ಬೆಂಕಿಗೆ ಹಾಕಿದರೆ ಬೆಣ್ಣೆ ಮತ್ತೆ ವಾಪಸ್ ಬೆಣ್ಣೆ ಬಾ ಅಂದರೆ ಬರೋದಿಲ್ಲ. ಹಾಗೆ ಈ ಶರೀರದ ಕಥೆಯೂ ಕೂಡ ಹೀಗೆ ಇರತಕ್ಕಂಥದ್ದು. ಬೆಂಕಿಯಲ್ಲಿ ಬಿದ್ದ ನೊಣಗಳು ತಕ್ಷಣವೇ ಭಸ್ಮವಾಗುವಂತೆ, ನೊಣ ಅಂತಕ್ಕಂಥದ್ದು ಒಂದು ಸಣ್ಣ ಜೀವಿ, ಬೆಂಕಿ ಅಗಾಧವಾಗಿ ಉರಿತಾ ಇರ್ತದೆ, ಅಲ್ಲಿ ಬಿದ್ದರೆ ತಕ್ಷಣದಲ್ಲೇ ಸುಟ್ಟೋಗುತ್ತೆ ಆ ನೊಣ, ಭಸ್ಮವಾಗುವಂತೆ ಈ ಶರೀರವು ಕಣ್ಣು ಮುಚ್ಚುವಷ್ಟರಲ್ಲಿಯೇ ಮರಣಕ್ಕೆ ತುತ್ತಾಗುವುದು. ಅಲ್ಲಿಗೆ ನಮ್ಮ ಆಯುಷ್ ಪ್ರಮಾಣ ಎಷ್ಟಿದೆ, ನಮ್ಮ ಜೀವಿತ ಎಷ್ಟು ನಶ್ವರವಾಗಿದೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಒಂದೊಂದು ಮಾತು ನಮಗೆ ಎಷ್ಟೆಷ್ಟು ಅಗಾಧವಾಗಿ ಕಾಣ್ತಾ ಇದೆ ಅಂದರೆ ಜೀವಿತ ನಮಗೆ ಬಹಳ ನಶ್ವರವಾದದ್ದು. ಈ ನಶ್ವರವಾದ ಜೀವಿತಾವಧಿಯಲ್ಲಿ ಅಮೂಲ್ಯವಾದ ಈ ಶರೀರವನ್ನು ಇಟ್ಕೊಂಡು ನಾವು ಪರಮಾತ್ಮನನ್ನು ಸೇರುವುದೇ ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ. ಆ ಕಡೆಗೆ ನಮ್ಮ ಸಾಧನೆ ದಿನನಿತ್ಯ ಸಾಗ್ತಾ ಇರಬೇಕು. ಅದನ್ನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಕೃಷ್ಣ ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.
ಹರಿ ಓಂ ತತ್ಸತ್.